ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕನ್ನಡ ಅಭಿಮಾನ ಬಳಗ ಕೇರೂರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಬಾದಾಮಿ ಹಾಗೂ ವಲಯ ಘಟಕ ಕೇರೂರ ಇವರ ಸಹಯೋಗದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ. ಕೇರೂರ ಪಟ್ಟಣದ ಕಿರಣ್ ಕನ್ನಡ ಪ್ರೇಮ ಯುವಕರಿಗೆ ಸ್ಫೂರ್ತಿ. ತಂತ್ರಜ್ಞಾನ ಯುಗದ ಯುವಕರು ಕನ್ನಡ ಪುಸ್ತಕಗಳು ಓದುವ ಅಭಿರುಚಿ ಬೆಳೆಸಿಕೊಳ್ಳಬೇಕು. ಕೇರೂರು ಪಟ್ಟಣದ ಕಿರಣ್ ಅವರು ತನ್ನ ಉದ್ಯೋಗದ ಜೊತೆಗೆ ಕನ್ನಡ ಬೆಳೆಸುವ ಉಳಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ಇಂದಿನ ಯುವಕರಿಗೆ ಕಿರಣ್ ಸಿದ್ದನಾಥನ ಕನ್ನಡ ಪ್ರೇಮ ಸ್ಫೂರ್ತಿಯಾಗಿದ್ದಾರೆ ಎಂದು ಬಾಗಲಕೋಟೆ ತಾಲೂಕು ಕಸಾಪ ಅಧ್ಯಕ್ಷ ಪಾಂಡುರಂಗ ಸಣ್ಣಪ್ಪನವರು ಹೇಳಿದ್ದಾರೆ. ಕೇರೂರ ಪಟ್ಟಣದ ಕನ್ನಡ ಅಭಿಮಾನಿ ಬಳಗ ಹಾಗೂ ಕಸಾಪ ತಾಲೂಕು ವಲಯ ಘಟಕಗಳ ಸಹಯೋಗದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಕನ್ನಡ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಯುವ ಸಮೂಹಕ್ಕೆ ಕಿರಣ್ ಸಿದ್ದನಾಥ ಅವರು ಮಾಡುವ ಕನ್ನಡ ಸೇವೆ ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ ಎಂದಿದ್ದಾರೆ. ಕಸಾಪ ಜಿಲ್ಲಾ ಗೌರವ ಕಾರ್ಯದರ್ಶಿ ಉಪನ್ಯಾಸಕ ಡಾಕ್ಟರ್ ಚಂದ್ರಶೇಖರ್ ಕಾಳನ್ನವರ ಕರ್ನಾಟಕ ಏಕೀಕರಣ ವಿಷಯ ಕುರಿತು ವಿಶೇಷ ಉಪನ್ಯಾಸ ಕೊಟ್ಟು ಮಾತನಾಡಿದರು. ಕರ್ನಾಟಕ ಏಕೀಕರಣಕ್ಕೆ ಪ್ರೇರಣೆಯಾದ ಹುಯಿಲಗೋಳ ನಾರಾಯಣರಾವ್ ಅವರ ಉದ್ಯವಾಗ್ಲಿ ಚೆಲುವ ಕನ್ನಡ ನಾಡು ಗೀತೆ, ಡಿಎಸ್ ಕರ್ಕಿ ಅವರ ಹಚ್ಚೇವು ಕನ್ನಡ ದೀಪ ಕವನ ಸೇರಿದಂತೆ ಏಕೀಕರಣಕ್ಕಾಗಿ ದುಡಿದು ಮಹಾತ್ಮರನ್ನ ನೆನಪಿಸುವ ಮೂಲಕ ಇಂದಿನ ಯುವಕರಿಗೆ ನಾಡು ನುಡಿಯ ಅಭಿಮಾನ, ಪ್ರೀತಿ, ಗೌರವ ಹೆಚ್ಚಿಸಿಕೊಳ್ಳುವ ಪ್ರೇರಣೆ, ಪ್ರಭಾವ ಈ ಕಾರ್ಯಕ್ರಮವು ಮಾಡ್ತಾ ಇರುವುದು ಕನ್ನಡ ಕೆಲಸಕ್ಕೆ ಕೈಗನ್ನಡಿಯಾಗಿದೆ. ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಸದಾನಂದ ಮತಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಾಡು ನುಡಿಯ ಕನ್ನಡ ಕೆಲಸಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಸಂಭ್ರಮ ಸಡಗರದೊಂದಿಗೆ ಕನ್ನಡ ಹಬ್ಬ ಆಚರಿಸಲು ಸಾಧ್ಯವಾಗುತ್ತೆ. ಸಾಹಿತಿ ರವಿ ಕಂಗಳ ಪ್ರಾಸ್ತಾವಿಕ ನುಡಿ ಹೇಳಿದ್ದಾರೆ. ಕಸಾಪ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಿಎಸ್ ನಾಗನೂರ, ವಲಯ ಘಟಕದ ಅಧ್ಯಕ್ಷ ಮಲ್ಲು ಪೂಜಾರ್, ಪ್ರಕಾಶ್ ಹಲಗತ್ತಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಕೇರೂರಿನ ಕನ್ನಡ ಪ್ರೇಮಿ ಕಿರಣ್ ಸಿದ್ದನಾಥ ಅವರಿಗೆ ಗೌರವ ಅಭಿನಂದನೆ ಸಲ್ಲಿಸಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸದಾನಂದ ಮತಿ ವಹಿಸಿದ್ರು. ರಾಜಣ್ಣ ದೇಗುಲದ ಹುಸೇನ್ ಚೋರಗಸ್ತೆ, ಶ್ರೀಧರ್ ಸಿದ್ದನಾಥ, ಸಂತೋಷ್ ಬೇನಾಳ, ರಾಘು ಹಣಗಿ ಕನ್ನಡ ಅಭಿಮಾನಿಗಳು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.